ಕುಸುಮ ರೋಗಿಯ ಬಗ್ಗೆ ಧ್ಯಾನಿಸಬೇಕಾದ ಅಂಶಗಳು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಮಗನಿ ಮಗಳೇ, ಸೋದರ ಸೋದರಿ, ಈಗ ನಾವೇನು ವಾಕ್ಯ ಓದಿದೀವೋ ಅದನ್ನು ನಾನು ಬಿಡಿಸಿ ಹೇಳ್ತೀನಿ. ರಕ್ತ ಕುಸುಮ ರೋಗಿಯ ಬಗ್ಗೆ ನಾವು ಈಗ ವಾಕ್ಯ ಓದಿದ್ದೀವಿ. ರಕ್ತ ಕುಸುಮ ರೋಗಿ ಬಗ್ಗೆ ನಾವು ವಾಕ್ಯ ಓದಿದ್ದೀವಿ. ಈಗ ಪ್ರಿಯ ಮಗನೇ ಮಗಳೇ, ಸಹೋದರ ಸಹೋದರಿ, ಈ ರಕ್ತ ಕುಸುಮ ರೋಗಿ ಕುರಿತಾಗಿ ನಾವು ನೋಡುವಾಗ ಈಕೆಗೆ ರಕ್ತ ಕುಸುಮ ರೋಗ ಬಂದಿದೆ. ರಕ್ತ ಕುಸುಮ ರೋಗ ಬಂದು 1 ವಾರ 2 ವಾರ ಅಲ್ಲ. ರಕ್ತ ಕುಸುಮ ರೋಗದಿಂದ ಆಕೆ ಬಾಧೆ ಪಡ್ತಾ ಇರೋದು 1 ವಾರ 2 ವಾರ ಅಲ್ಲ, 1 ತಿಂಗಳು 2 ತಿಂಗಳಲ್ಲ, 1 ವರ್ಷ 2 ವರ್ಷ ಅಲ್ಲ, 3 ವರ್ಷ ಅಲ್ಲ. ಆಕೆಗೆ ರಕ್ತ ಕುಸುಮ ರೋಗ ಬಂದು 12 ವರ್ಷ. ಆಕೆ ರಕ್ತ ಕುಸುಮ ರೋಗದಿಂದ ಬಾಧೆ ಪಡ್ತಾ ಇರೋದು 12 ವರ್ಷ. ರಕ್ತ ಕುಸುಮ ರೋಗದಲ್ಲಿ ಆಕೆ ಬಳಲ್ತಾ ಇರೋದು, ವೇದನೆ ಪಡ್ತಾ ಇರೋದು, ದುಃಖ ಪಡ್ತಾ ಇರೋದು, ಸಂಕಟ ಪಡ್ತಾ ಇರೋದು. ಆ ರಕ್ತ ಕುಸುಮ ರೋಗದಿಂದ ನೋವು ಅನುಭವಿಸ್ತಾ ಇರೋದು, ಕಣ್ಣೀರು ಅನುಭವಿಸ್ತಾ ಇರೋದು, ವೇದನೆ ಅನುಭವಿಸ್ತಾ ಇರೋದು, ಬಾಧೆ ಅನುಭವಿಸ್ತಾ ಇರೋದು. ಅದು ದೇವಶ್ವಾತ್ರ 1 ತಿಂಗಳು 2 ತಿಂಗಳಿಂದ ಅಲ್ಲ, 12 ವರ್ಷಗಳಿಂದ ಆಕೆ ಆ ರೋಗದ ವೇದನೆಯಲ್ಲಿ ಜೀವಿಸ್ತಾ ಇದ್ದಾಳೆ, ಆ ಬಾಧೆಯಲ್ಲಿ ಜೀವಿಸ್ತಾ ಇದ್ದಾಳೆ, ಆ ಹಿಂಸೆಯಲ್ಲಿ ಜೀವಿಸ್ತಾ ಇದ್ದಾಳೆ, ಆ ಒಂದು ಕಣ್ಣೀರಿನಲ್ಲಿ ಜೀವಿಸ್ತಾ ಇದ್ದಾಳೆ. ಆ ರೀತಿ ಜೀವಿಸುವಾಗ ಚೆನ್ನಾಗಿ ಕೇಳಿಸ್ಕೊಳ್ಳಿ, ದೇವ್ರಿಗೆ ಸ್ತೋತ್ರ. ಆ ಕಾಲದಲ್ಲಿ ಯಾರಿಗಾದರೂ ರಕ್ತ ಕುಸುಮ ರೋಗ ಬಂದರೆ ಜನ ಆಕೆಯನ್ನು ಏನಂತ ಯಾವ ರೀತಿ ನೋಡ್ತಿದ್ರು ಅಂದರೆ, ಆಕೆ ಒಬ್ಬ ಅಪವಿತ್ರವಾದ ಸ್ತ್ರೀ, ಆಕೆ ಒಬ್ಬ ಶಾಪಗ್ರಸ್ತ ಸ್ತ್ರೀ ಅಂತ ನೋಡ್ತಿದ್ರು. ಆಕೆ ಒಂದು ವೇಳೆ ಯಾವುದಾದ್ರೂ ಒಂದು ವಸ್ತುವನ್ನು ಮುಟ್ಟಿದರೆ ಅದು ಕೂಡ ಅಪವಿತ್ರ ಅಂತ ನೋಡ್ತಾ ಇದ್ರು. ಆಕೆ ಯಾರಾದರೂ ಒಬ್ಬ ವ್ಯಕ್ತಿನ ಸ್ತ್ರೀಯನ್ನು ಮುಟ್ಟಿದರೆ ಅವರು ಕೂಡ ಅಪವಿತ್ರರು ಅಂತ ಭಾವಿಸ್ತಾ ಇದ್ರು. ಆಕೆ ಯಾವುದಾದ್ರೂ ಒಂದು ಮನೆ ಒಳಗಡೆ ಹೋದರೆ ಅದು ಅಪವಿತ್ರ ಎಂಬುದಾಗಿ ಭಾವಿಸ್ತಾ ಇದ್ರು. ಆಕೆ ಸ್ತ್ರೀ ಸಮಾಜ ಮಂದಿರದಲ್ಲಿ ಹೋಗುವಂತಿಲ್ಲ, ಗಂಡನಿಂದ ದೂರ ಇರಬೇಕು, ಮಕ್ಕಳಿಂದ ದೂರ ಇರಬೇಕು, ಸ್ವಂತದವರಿಂದ ದೂರ ಇರಬೇಕು, ಕುಟುಂಬದವರಿಂದ ದೂರ ಇರಬೇಕು. ಒಟ್ಟಾಗಿ ಹೇಳ್ಬೇಕಂದ್ರೆ ಇಡೀ ಸಮಾಜದಿಂದನೇ ದೂರ ಇರಬೇಕು, ಇಡೀ ಸಮಾಜದಿಂದನೇ ದೂರ ಇರಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇವತ್ತು ಈ ರಕ್ತ ಕುಸುಮ ರೋಗಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇಡೀ ಸಮಾಜನೇ ಆಕೆಯನ್ನು ಏನು ಮಾಡಿದೆ ಅಂದರೆ, ಸಮಾಜದಿಂದನೇ ಹೊರ ಹಾಕಲ್ಪಟ್ಟಂಥ ಸ್ತ್ರೀ, ಸಮಾಜದಿಂದನೇ ಕಡೆಗಣಿಸಲ್ಪಟ್ಟಂಥ ಒಂದು ಸ್ಥಿತಿಯಲ್ಲಿ ರಕ್ತ ಕುಸುಮ ರೋಗಿ ಇದ್ದಾಳೆ. ಈಗ ಇಷ್ಟು ಮಾತ್ರವಲ್ಲ, ಮಗನ ಮಗಳೇ, ಈ ರೋಗ ಬಂದಾಗ, ಈ ರಕ್ತ ಕುಸುಮ ರೋಗ ಬಂದಾಗ ಅನೇಕ ವೈದ್ಯರ ಬಳಿಗೆ ತಿರುಗಿದಾಳೆ, ಅನೇಕ ಡಾಕ್ಟರ್ ಬಳಿಗೆ ಹೋಗಿದ್ದಾಳೆ, ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡಿದ, ಲಕ್ಷಗಳ ಹಣ ಖರ್ಚು ಮಾಡಿದ್ದಾಳೆ. ಆದರೆ ಸತ್ಯವೇದ ಹೇಳುತ್ತೆ, ಎಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಇನ್ನೂ ರೋಗ ಹೆಚ್ಚಾಯಿತೆ ಹೊರತು, ಕಾಯಿಲೆ ಹೆಚ್ಚಾಯಿತೆ ಹೊರತು, ಬಾಧೆ ಹೆಚ್ಚಾಯಿತೆ ಹೊರತು ಅಲ್ಪ ಸ್ವಲ್ಪವೂ ಕೂಡ ಕಡಿಮೆ ಆಗಲಿಲ್ಲ. ಇದರಿಂದ ಆಕೆಗೆ ಸಾಕಾಗಿ ಹೋಗಿದೆ, ಸೋತೋಗಿದ್ದಾಳೆ, ಇನ್ನು ಮತ್ತಷ್ಟು ಕುಗ್ಗಿ ಹೋಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ಶಾರೀರಿಕವಾಗಿ ಬಲಹೀನವಾಗಿದ್ದಾಳೆ, ಮಾನಸಿಕವಾಗಿ ಕೂಡ ಬಲಹೀನವಾಗಿದ್ದಾಳೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಆಕೆಗೆ ಬಂಧುಗಳು ಇರ್ಲಿಲ್ವಾ? ಬಂಧುಗಳಿದ್ರು, ಆದ್ರೆ ಏನ್ ಮಾಡಕ್ಕಾಗ್ಲಿಲ್ಲ. ಸ್ವಂತದವರಿದ್ರು, ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗ್ಲಿಲ್ಲ. ಮಕ್ಕಳಿದ್ರು, ಏನ್ ಮಾಡಕ್ಕಾಗ್ಲಿಲ್ಲ. ಗಂಡ ಇದ್ದನು, ಏನು ಮಾಡಕ್ಕಾಗ್ಲಿಲ್ಲ. ಹಣ ಇತ್ತು, ಏನು ಮಾಡಕ್ಕಾಗ್ಲಿಲ್ಲ. ಡಾಕ್ಟರ್ಗಳಿದ್ರು, ಏನು ಮಾಡಕ್ಕಾಗಿಲ್ಲ. ಇವಾಗ ಒಂದು ಮಾತು ಹೇಳ್ತೇನ್ರಿ, ಮಾತು ಕೇಳಿ ಇಷ್ಟ ಆದ್ರೆ ಆಮೇಲೆ ಹೇಳ್ಬೇಕ್ರಿ. ಹಲ್ಲೆಲೂಯಾ. ಎಲ್ಲರಿದ್ರು, ಏನು ಮಾಡಕ್ಕಾಗ್ಲಿಲ್ಲ. ಆದರೆ ಯಾರು ಮಾಡ್ಲಿಕ್ಕೆ ಆಗದಿರುವಂಥ ಸ್ವಸ್ಥತೆಯನ್ನ ಒಬ್ಬರು ಮಾಡಿದ್ರು. ಆತನ ಹೆಸರೇ ಕರ್ತನಾದ ಯೇಸು. ಯಾರು ಮಾಡ್ಲಿಕ್ಕೆ ಆಗದಿರುವ ಸ್ವಸ್ಥತೆಯನ್ನ ಒಬ್ಬರು ಮಾಡಿದ್ದಾರೆ, ಆತನ ಹೆಸರು ಕರ್ತನಾದ ಯೇಸು. ಈ ವಾಕ್ಯದ ಮೂಲಕ, ಈ ಸ್ವಸ್ಥತಾ ಪ್ರಾರ್ಥನಾ ಕೂಟದಲ್ಲಿ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆಗೆ ಮಾತಾಡೋದೇನೆಂದರೆ, ನೀವು ಕೂಡ ಅನಾರೋಗ್ಯದಲ್ಲಿ ಬಂದಿದ್ದೀರಾ,
ಕಾಯಿಲೆಯಲ್ಲಿ ಬಂದಿದ್ದೀರಾ, ಮಾಟ ಮಂತ್ರ ಸಮಸ್ಯೆಯಲ್ಲಿ ಬಂದಿದೆಯಾ, BP ಕಾಯಿಲೆಯಲ್ಲಿ ಬಂದಿದೆಯಾ, ಶುಗರ್ ಕಾಯಿಲೆಯಲ್ಲಿ ಬಂದಿದೆಯಾ, ಥೈರಾಯ್ಡ್ ಕಾಯಿಲೆಯಲ್ಲಿ ಬಂದಿದೆಯಾ, ಅಸ್ತಮಾ ಕಾಯಿಲೆಯಲ್ಲಿ ಬಂದಿದೆಯಾ, ಅನೇಕ ವಿಧವಾದಂಥ ರೋಗ ಕಾಯಿಲೆಗಳಲ್ಲಿ ಬಂದಿದೆಯಾ, ಇವತ್ತು ನಿಮಗೊಂದು ಶುಭವಾರ್ತೆ. ಯಾವ ದೇವರಾದರೂ ರಕ್ತ ಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದನು, ಅದೇ ದೇವರು ಈ ದಿನ ನಿಮ್ಮನ್ನು ಕೂಡ ಆತನು ಸ್ವಸ್ಥ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಬ್ರಾಂಚ್ ಆರಾಧನೆಗೆ ಒಬ್ಬ ಸಹೋದರಿ ಬಂದಿದ್ದಾರೆ. ಒಬ್ಬ ಸಹೋದರಿ ಬರ್ತಾರೆ ಪ್ರಾರ್ಥನೆಗೆ. ನಮ್ಮ ಕೂಡ್ಲಿಗೆ ಆರಾಧನೆಗೆ ಒಬ್ಬ ಸಹೋದರಿ ಬಂದಿದ್ದಾರೆ. ಅವರು ಒಂದು ಸಮಸ್ಯೆಯಿಂದ ಬಂದಿದ್ದಾರೆ. ಏನು ಸಮಸ್ಯೆ ಅಂದರೆ ಅವ್ರ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸುವಾಗ, ಅಮ್ಮ ನಿನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸರ್ಜರಿ ಮಾಡಬೇಕು, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡಬೇಕಂದ್ರೆ ಆ ಮಗಳಿಗೆ ಭಯ ಆಗಿದೆ, ಹೆದರಿಕೆ ಉಂಟಾಗಿದೆ, ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಭಯ ಆಗಿದೆ. ವಾಪಸ್ ಮನೆಗೆ ಬಂದಿದ್ದಾರೆ. ಹಣ ಜೋಡಿಸ್ಕೊಂಡು ಬರ್ತೀವಿ ಅಂತೇಳಿ ಕಾರಣ ಹೇಳಿ ಮನೇಲಿ ಹೇಳ್ತಾರೆ, ನಾನು ಮಾತ್ರ ಸರ್ಜರಿ ಮಾಡಿಸ್ಕೊಳ್ಳಲ್ಲ, ನಾನು ಮಾತ್ರ ಆಪರೇಷನ್ ಮಾಡಿಸ್ಕೊಳ್ಳಲ್ಲ, ಬೇಕಾದರೆ ಸತ್ರ ಸಾಯಿಲಿ, ನಾನು ಮಾತ್ರ ಮಾಡಿಸ್ಕೊಳ್ಳಲ್ಲ. ಇನ್ನೊಂದು ಕಾರಣ, ಆಪರೇಷನ್ ಮಾಡಿಸ್ಕೊಳ್ಳದೆ ಇರೋದಕ್ಕೆ ಇನ್ನೊಂದು ಕಾರಣ, ಅವ್ರ ಹತ್ರ ಹಣದ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ. ಸರ್ಜರಿ ಮಾಡಿಸ್ಬೇಕಂದ್ರೆ ಕೆಲವು ಲಕ್ಷಗಳು ಕೂಡ ಹಣ ಖರ್ಚಾಗುತ್ತೆ, ಅಷ್ಟು ದುಡ್ಡು ಖರ್ಚಾಗುತ್ತೆ. ಅವ್ರು ನೋಡಿದ್ರೆ ಬಡವರು, ಅಷ್ಟು ಹಣ ಎಲ್ಲಿಂದ ತರಬೇಕು, ಅಷ್ಟು ದುಡ್ಡು ಎಲ್ಲಿಂದ ತರಬೇಕು, ಯಾರನ್ನು ಕೇಳಬೇಕು ಅಂತೇಳಿ ಆ ಗೊಂದಲದಲ್ಲಿದ್ದಾರೆ. ಆದರೆ ಅವ್ರ ಮಗಳು ದೇವ್ರನ್ನ ಕಂಡುಕೊಂಡಿದ್ದಾರೆ, ದೇವ್ರು ನಂಬಿದ್ದಾರೆ. ಆ ಮಗಳು ಪ್ರತಿ ಭಾನುವಾರ ಆರಾಧನೆಯಲ್ಲಿ ಬಂದು, ಏಸಪ್ಪ ನೀನು ವೈದ್ಯರಲ್ಲಿ ಘನವೈದ್ಯನು, ನೀನು ಆರೋಗ್ಯದಾಯಕನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು ನೀನೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆಪರೇಷನ್ ಇಲ್ದಂಗೆ, ಸರ್ಜರಿ ಇಲ್ದಂಗೆ ನಮ್ಮ ತಾಯಿನ ನೀನು ಗುಣಪಡಿಸಲಿಕ್ಕೆ ಶಕ್ತನಪ್ಪ. ನಾನು ನಂಬ್ತೀನಯ್ಯ, ನಿನ್ನ ಮೇಲೆ ಭರವಸೆ ಇಡ್ತೀನಯ್ಯ, ನಿನ್ನ ಮೇಲೆ ವಿಶ್ವಾಸ ಇಡ್ತೀನಯ್ಯ. ನಮ್ಮ ತಾಯಿನ ಈ ಹಾರ್ಟ್ ಪ್ರಾಬ್ಲಮ್ನಿಂದ ನೀನು ಬಿಡುಗಡೆ ಮಾಡಯ್ಯ ಅಂತ ಹೇಳಿ ಅವ್ರ ಮಗಳು ದೇವರ ಆಲಯದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾಳೆ. ಆದರೆ ಆ ಮಗಳು ಪ್ರಾರ್ಥನೆ ಮಾಡಿದ ನಂತರ, ಆಲಯಕ್ಕೆ ಬಂದೋದ ನಂತರ ಒಂದು ಆಶ್ಚರ್ಯ ಏನು ಗೊತ್ತಾ, ನನ್ನ ದೇವರು ಸರ್ಜರಿ ಇಲ್ದಂಗೆ, ಆಪರೇಷನ್ ಇಲ್ದಂಗೆ ಆ ಮಗಳ ಪ್ರಾರ್ಥನೆಯ ಮೂಲಕ ಆಶ್ಚರ್ಯವಾಗಿ ಅವ್ರ ತಾಯಿನ ಹಾರ್ಟ್ ಪ್ರಾಬ್ಲಮ್ನಿಂದ ಬಿಡುಗಡೆ ಮಾಡಿದಾನೆ. ದೇವರಿಗೆ ಮೈ ಮುಟ್ಟಾಗಲಿ. ಇನ್ನೊಂದು ಮಾತು ಹೇಳ್ತೇನೆ, ಯಾವಾಗ ರಕ್ತ ಕುಸುಮ ರೋಗ ಬಂದಾಗ ಗಂಡ ದೂರ ಆಗಿದ್ದಾನೆ, ಮಕ್ಕಳು ದೂರ ಆಗಿದ್ದಾರೆ, ಬಂಧುಗಳು ದೂರ ಆಗಿದ್ದಾರೆ, ಸಮಾಜ ದೂರ ಆಗಿದೆ. ಆದರೆ ಯಾವಾಗ ನನ್ನ ದೇವರು, ನಮ್ಮ ದೇವರು, ಸರ್ವಶಕ್ತನಾದ ದೇವರು ರಕ್ತ ಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದನು, ದೂರ ಆಗಿರುವಂಥ ಗಂಡ ಹೆಂಡತಿ ಮತ್ತೆ ಒಂದಾಗಿದ್ದಾರೆ, ದೂರಾದ ತಾಯಿ ಮಕ್ಕಳು ಒಂದಾಗಿದ್ದಾರೆ, ದೂರಾದ ಬಂಧುಗಳು ಮತ್ತೆ ಒಂದಾಗಿದ್ದಾರೆ, ದೂರಾದ ಸಮಾಜ, ದೂರ ತಳ್ಳಿದ ಸಮಾಜ ಮತ್ತೆ ಒಂದಾಗಿದೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. 2025 ಈ 3ನೇ ವಾರದಲ್ಲಿ ಜೀವಿಸುವಂಥ ದೇವ್ರ ಮಕ್ಕಳಿಗೆ ದೇವ್ರು ವಾಗ್ದಾನ ಮಾಡ್ತಾನೆ. ಕೆಲವು ಸಮಸ್ಯೆಗಳು ಬಂದು ದೂರಾದಂಥ ಗಂಡ ಹೆಂಡತಿ ಮತ್ತೆ ಒಂದಾಗ್ತಾ ಇದ್ದಾರೆ. ಸಮಸ್ಯೆ ಬಂದು ತಾಯಿ ಮಕ್ಕಳು, ತಂದೆ ಮಕ್ಕಳು, ದೂರಾದ ತಂದೆ ಮಕ್ಕಳು, ದೂರಾದ ತಾಯಿ ಮಕ್ಕಳು ಮತ್ತೆ ದೇವ್ರು ಒಂದು ಮಾಡ್ತಾ ಇದ್ದಾರೆ. ಕೆಲವು ಸಮಸ್ಯೆಗಳು ಬಂದು ದೂರಾದಂಥ ಸಂಬಂಧಿಕರು ಮತ್ತೆ ಒಂದಾಗ್ತಾ ಇದ್ದೀರಿ. ಕೆಲವು ಸಮಸ್ಯೆಗಳು ಬಂದು ದೂರಾದಂಥ ಕೆಲವು ಸಂಬಂಧಗಳು ಒಂದಾಗ್ತಾ ಇದೆ. ಅವಮಾನವಾದ ಜಾಗದಲ್ಲೇ ದೇವರು 2ರಷ್ಟು ಮಾನವನ್ನು ದೇವರು ನಿಮಗೆ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ದೂರಾದ ಗಂಡ ಮತ್ತೆ ಬಂದಿದ್ದಾನೆ, ದೂರಾದ ಸಮಾಜ ಮತ್ತೆ ರಕ್ತ ಕುಸುಮ ರೋಗಿ ಹತ್ರ ಬಂದಿದೆ. ಇನ್ನೊಂದು ಮಾತು ಹೇಳ್ತೇನೆ,
ರಕ್ತ ಕುಸುಮ ರೋಗಿನ ಎಲ್ಲರೂ ಕಡೆಗಣಿಸಲ್ಪಟ್ಟರು. ಎಲ್ಲರೂ ಕಡೆಗಣಿಸಲ್ಪಟ್ಟರು. ನನ್ನ ದೇವರು ಸ್ವಸ್ಥಪಡಿಸಿ ಮುಖ್ಯವಾದ ಸಾಕ್ಷಿ ಕಲ್ಲಾಗಿ ದೇವರು ನಿಲ್ಲಿಸಿದಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮಗನ ಮಗಳೇ, ಸಹೋದರ ಸಹೋದರಿ, ಆಕೆ ಸ್ವಸ್ಥತೆ ಹೊಂದಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆ ಕಾರ್ಯ ಮಾಡಿದಾಳೆ. ಏನು ಕಾರ್ಯ ಮಾಡಿದಾಳೆ ಅಂದರೆ, ಒಂದು ಒಳ್ಳೆ ಕಾರ್ಯ ಮಾಡಿ, ಸ್ವಸ್ಥತೆ ಹೊಂದಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆಕೆ ಅದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆ ಕಾರ್ಯ ಮಾಡಿದಾಳೆ. ಏನು ಕಾರ್ಯ ಮಾಡಿದಾಳೆ ಅಂದರೆ, ನಾನು ಏಸೈ ಹತ್ರ ಹೋಗ್ಬೇಕಂತ ತೀರ್ಮಾನ ಮಾಡಿದಾಳೆ. ನಾನು ಏಸೈ ಹತ್ರ ಹೋಗ್ಬೇಕಂತ ತೀರ್ಮಾನ ಮಾಡಿದಾಳೆ. ಆಕೆ ಮಾಡಿದ ಒಂದು ಒಳ್ಳೆ ತೀರ್ಮಾನ, ಆಕೆ ಮಾಡಿದ ಒಂದು ಒಳ್ಳೆ ತೀರ್ಮಾನ, ಆಕೆ ಮಾಡಿದ ಒಂದು ಒಳ್ಳೆ ತೀರ್ಮಾನ ಇವತ್ತು ಆಕೆ ಸ್ವಸ್ಥತೆ ಹೊಂದಿ ಸಾಕ್ಷಿಯಾಗಿ ನಿಂತುಕೊಳ್ಳುವಂತೆ ದೇವರು ಕಾರ್ಯ ಮಾಡಿದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಬಹಳ ಜನ ಆಲಯಕ್ಕೆ ಕ್ರಮವಾಗಿ ಹೋಗ್ಬೇಕಂತ ತೀರ್ಮಾನ ಮಾಡ್ತೀರಿ. ಆದರೆ ಆ ತೀರ್ಮಾನದ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ತೀರ್ಮಾನ ಮಾಡಿ ಏನು ಪ್ರಯೋಜನ ಅಂತೀನಿ. ಬಹಳ ಜನ ಡೈಲಿ ಕ್ರಮವಾಗಿ ತಪ್ಪದೆ ಕುಟುಂಬ ಪ್ರಾರ್ಥನೆ ಮಾಡಬೇಕು, ಫ್ಯಾಮಿಲಿ ಪ್ರೇಯರ್ ಮಾಡಬೇಕಂತ ತೀರ್ಮಾನ ಮಾಡ್ತೀರಿ. ಆದರೆ ಆ ತೀರ್ಮಾನ ಮಾಡಿದ ಪ್ರಕಾರ ನೀವು ನಡ್ಕೊಂಡಿಲ್ಲ ಅಂದರೆ ತೀರ್ಮಾನ ಮಾಡಿ ಏನು ಪ್ರಯೋಜನ ಅಂತೀನಿ. ಬಹಳ ಜನ ಡ್ರಿಂಕ್ಸ್ ಬಿಟ್ಟು ಬಿಡಬೇಕು, ಸರಾಯಿ ಬಿಟ್ಟು ಬಿಡಬೇಕು, ಆ ತಂಬಾಕು ಬಿಟ್ಟು ಬಿಡಬೇಕು, ಗುಟ್ಕಾ ಬಿಟ್ಟು ಬಿಡಬೇಕು, ಅನೇಕ ದುಶ್ಚಟಗಳನ್ನ ಬಿಟ್ಟು ಬಿಡಬೇಕು, ಆ ಬೆಟ್ಟಿಂಗ್ ಆಡೋದು ಬಿಟ್ಟು ಬಿಡಬೇಕಂತ ತೀರ್ಮಾನ ಮಾಡ್ತೀರಿ. ಹೆಚ್ಚು ಮೊಬೈಲು ಹುಚ್ಚಲ್ಲಿ ಮುಳುಗೋದನ್ನು ಬಿಟ್ಟು ಬಿಡಬೇಕಂತ ತೀರ್ಮಾನ ಮಾಡ್ತೀರಿ. ಆದರೆ ಆ ತೀರ್ಮಾನ ಮಾಡಿದ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ತೀರ್ಮಾನ ಮಾಡಿ ಏನು ಪ್ರಯೋಜನ ಅಂತೀನಿ. ಬಹಳ ಜನ ನನಗೆ ಟೈಮ್ ಸಿಗುವಾಗೆಲ್ಲ, ಸಮಯ ಸಿಗುವಾಗೆಲ್ಲ, ನಾನು ಫ್ರೀ ಆಗಿರುವಾಗೆಲ್ಲ ಒಬ್ರಿಗನ ಏಸಯ್ಯ ಕುರಿತು ನಾನು ಸಾಕ್ಷಿ ಹೇಳ್ತೀನಿ, ಸುವಾರ್ತೆ ಹೇಳ್ಬೇಕಂತ ತೀರ್ಮಾನ ಮಾಡ್ತೀರಿ. ಆದರೆ ತೀರ್ಮಾನ ಮಾಡಿ ಆ ತೀರ್ಮಾನ ಮಾಡಿದ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ತೀರ್ಮಾನ ಮಾಡಿ ಏನು ಪ್ರಯೋಜನ ಅಂತೀನಿ. ಭಾಳ ಸಾರಿ ಭಾಳ ಜನ ನಾನು ಪರಿಶುದ್ಧವಾಗಿ ನಡ್ಕೋಬೇಕು, ನಾನು ಪರಿಶುದ್ಧವಾಗಿ ಜೀವಿಸ್ಬೇಕು, ನಾನು ಹಾನೆಸ್ಟ್ ಆಗಿ ಜೀವಿಸ್ಬೇಕು, ನಾನು ಯಥಾರ್ಥವಾಗಿ ಜೀವಿಸ್ಬೇಕು, ನಾನು ದೇವ್ರ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ಬೇಕು, ನಾನು ಸಾಕ್ಷಿ ಮಗಳಾಗಿ ಜೀವಿಸ್ಬೇಕು, ನಾನು ಸಾಕ್ಷಿ ಮಗನಾಗಿ ಜೀವಿಸ್ಬೇಕಂತ ಅನೇಕ ಸಾರಿ ತೀರ್ಮಾನ ಮಾಡ್ತೀರಿ. ಆದರೆ ಆ ತೀರ್ಮಾನ ಮಾಡಿದ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ತೀರ್ಮಾನ ಮಾಡಿ ಏನು ಪ್ರಯೋಜನ ಅಂತೀನಿ. ಯಾಕೋಬ ಬರೆದ ಪುಸ್ತಕ 4ನೇ ಅಧ್ಯಾಯ 17ನೇ ವಚನ, ಯಾಕೋಬ 4:17 ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಈಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಮಗನೇ ಮಗಳೇ, ಸಹೋದರ ಸಹೋದರಿ, ಯೋಸೇಫನು ಒಂದು ತೀರ್ಮಾನ ಮಾಡಿದ್ದಾನೆ, ನಾನು ದೇವರಿಗೆ ಪರಿಶುದ್ಧವಾಗಿ ನಡ್ಕೋಬೇಕು, ನಾನು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೋಬೇಕು, ನಾನು ದೇವರಿಗೆ ಇಷ್ಟ ಇಲ್ದಿರೋದನ್ನು ಮಾಡಬಾರ್ದು, ನಾನು ದೇವರಿಗೆ ಇಷ್ಟ ಇಲ್ದಿದ್ದು ಯಾರು ಹೇಳಿದ್ರು ಯಾರು ಒತ್ತಾಯ ಮಾಡಿದ್ರು ನಾನು ಮಾಡಲ್ಲ, ನಾನು ದೇವರಿಗೆ ಪರಿಶುದ್ಧವಾಗಿ ನಡ್ಕೊತೇನೆ, ನಾನು ದೇವರಿಗೆ ಪರಿಶುದ್ಧವಾಗಿ ಜೀವಿಸ್ತೇನಂತ ಯೋಸೇಫನು ದೇವರ ಮುಂದೆ ತೀರ್ಮಾನ ಮಾಡಿದ್ದಾನೆ. ಅವನು ಆ ರೀತಿ ತೀರ್ಮಾನ ಮಾಡುವಾಗ ಆ ತೀರ್ಮಾನನ ಬದಲಿಸಲಿಕ್ಕೆ 44ನ ಹೆಂಡತಿ ಪ್ರಯತ್ನ ಮಾಡಿದಾಳೆ. ಆದರೆ ಯೋಸೇಫನ ಆ ತೀರ್ಮಾನ ಬದಲಾಯಿಸಲಿಲ್ಲ. ಇದರಿಂದ ಜರುಗಿದ್ದೇನು ಗೊತ್ತಾ? ಅವನು ತೀರ್ಮಾನ ಮಾಡಿದಾಗ ಒಂದು ಮನೆಗೆ ಮಾತ್ರ ಅಧ್ಯಕ್ಷ, ಅವನು ತೀರ್ಮಾನ ಮಾಡಿದಾಗ ಒಂದು ಮನೆಗೆ ಮಾತ್ರ ಅಧ್ಯಕ್ಷ. ಆದರೆ ತೀರ್ಮಾನದ ಪ್ರಕಾರ ನಡ್ಕೊಳ್ಳುವಾಗ ಇವತ್ತು ಐಗುಪ್ತ ದೇಶಕ್ಕೆ ಅಧ್ಯಕ್ಷ ಆಗಿದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಬಾಬೇಲ್ ದೇಶದಲ್ಲಿ ಒಬ್ಬ ಯವನಸ್ಥನು ದೇವರಿಗಾಗಿ ಪರಿಶುದ್ಧವಾಗಿ ಜೀವಿಸ್ತೇನೆ ಅಂತ ತೀರ್ಮಾನ ಮಾಡಿದ್ದಾನೆ.
ಯವನಸ್ಥನು ದೇವರಿಗಾಗಿ ಪರಿಶುದ್ಧವಾಗಿ ಜೀವಿಸ್ತೇನೆ ಅಂತ ತೀರ್ಮಾನ ಮಾಡಿದ್ದಾನೆ. ಏನಂತ ತೀರ್ಮಾನ ಮಾಡಿ ಗೊತ್ತಾ? ದಾನಿಯೇಲ 1:8 ಹೇಳ್ತದೆ, ದಾನಿಯೇಲನು ತಾನು ರಾಜನ ಭೋಜನವನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ನಾನು ಅಶುದ್ಧಪಡಿಸಿಕೊಳ್ಳಲಾರೆ ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡನು, ತನ್ನ ಹೃದಯದಲ್ಲಿ ತೀರ್ಮಾನ ಮಾಡಿದನು. ಏನಂತ ತೀರ್ಮಾನ ಮಾಡಿದನಂತ ಯವನಸ್ಥನು ದಾನಿಯೇಲನು? ರಾಜನು ಕುಡಿಯುವಂಥ ದ್ರಾಕ್ಷರಸ, ರಾಜನು ಕುಡಿಯುವಂಥ ಡ್ರಿಂಕ್ಸ್, ರಾಜನು ತಿನ್ನುವಂಥ ಆಹಾರವನ್ನು ತಿಂದು ನನ್ನ ದೇವರಿಗೆ ನಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಅಂತ ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡನು. ಪ್ರೈಸ್ ದ ಲಾರ್ಡ್. ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡನು. ಬರೇ ತೀರ್ಮಾನ ಮಾಡಿದ್ದಲ್ಲ, ನಾವೆಲ್ಲರೂ ತೀರ್ಮಾನ ಮಾಡ್ತೀವಿ, ಆದರೆ ಆ ತೀರ್ಮಾನವನ್ನ ಅಧ್ಯಕ್ಷನು, ಅವನ ಮೇಲಿರೋ ಅಧ್ಯಕ್ಷನು ಆ ತೀರ್ಮಾನನ ಬದಲಿಸಲಿಕ್ಕೆ ನೋಡಿದನು, ಆ ತೀರ್ಮಾನನ ಬದಲಿಸಲಿಕ್ಕೆ ನೋಡಿದನು. ಆದರೆ ಆ ದಾನಿಯೇಲನು ಬದಲಾಗಲಿಲ್ಲ. ದಾನಿಯೇಲನು ತನ್ನ ತೀರ್ಮಾನವನ್ನು ಬದಲಿಸಲಿಲ್ಲ. ದಾನಿಯೇಲ ತನ್ನ ತೀರ್ಮಾನನ ಬದಲಿಸಲಿಲ್ಲ. ಇದರಿಂದ ಜರುಗಿದ್ದೇನು ಗೊತ್ತಾ? ಆ ಯವನಸ್ಥನು ಬರೀ ಅವತ್ತು ಸಾಧಾರಣ ವ್ಯಕ್ತಿ ಅಷ್ಟೇ. ಆದರೆ ಕೆಲವೇ ವರ್ಷಗಳ ನಂತರ ಆ ಸಾಧಾರಣ ವ್ಯಕ್ತಿಯನ್ನ ದೇವರು ಸ್ಪೆಷಲ್ ವ್ಯಕ್ತಿಯಾಗಿ ದೇವರು ಮಾಡಿದ್ದಾರೆ. ಐಗುಪ್ತ ದೇಶಕ್ಕೆ ಮುಖ್ಯಾಧಿಕಾರಿಯಾಗಿ ಮಾಡಿದ್ದಾರೆ. ಚಪ್ಪಾಳೆ ತಟ್ಟಿ. ಅಮೇರಿಕ ದೇಶದಲ್ಲಿ ಅಬ್ರಹಾಂ ಲಿಂಕನ್ ಅನ್ನುವಂಥ ವ್ಯಕ್ತಿ ದೇಶಕ್ಕೆ ಪ್ರೆಸಿಡೆಂಟ್ ಆಗಿದ್ದಾನೆ. ಒಂದು ಸಾರಿ ಆತನು ಖಾಲಿ ಇರುವ ಟೈಮಲ್ಲಿ ಕಮಾಂಡರ್ ಕರೀತಾನೆ, ಸಾರ್ ಖಾಲಿ ಇದ್ರೆ ಬನ್ನಿ ಸಾರ್, ಇವತ್ತು ನಮ್ಮ ಜೊತೆ ಸೇರಿ ಊಟ ಮಾಡಿ ಸಾರ್ ಅಂತ. ನಮ್ಮ ಜೊತೆ ಸೇರಿ ಒಂದು ಊಟ ಮಾಡಿ ಸಾರ್, ಒಂದು ಊಟ ಏರ್ಪಾಟ್ ಮಾಡ್ತೀನಿ ಸಾರ್, ಒಂದು ಡಿನ್ನರ್ ಏರ್ಪಾಟ್ ಮಾಡ್ತೀನಿ ಸಾರ್, ಬಂದು ನಮ್ಮ ಜೊತೆ ಊಟ ಮಾಡಿ ಸಾರ್. ಅಬ್ರಹಾಂ ಲಿಂಕನ್ ಒಪ್ಪಿ, ಆಯ್ತು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಊಟ ಮಾಡಲಿಕ್ಕೆ. ಈ ಕಮಾಂಡರ್, ಸೇನಾ ಕಮಾಂಡರ್, ಮಿಲಿಟರಿ ಕಮಾಂಡರ್, ಈ ಅಬ್ರಹಾಂ ಲಿಂಕನ್ಗಾಗಿ, ಅಮೆರಿಕ ಅಧ್ಯಕ್ಷನಿಗಾಗಿ ಒಳ್ಳೆ ಆಹಾರವನ್ನು ಸಿದ್ಧ ಮಾಡಿದ್ದಾನೆ. ಕರೆಕ್ಟ್ ಇಷ್ಟು ಗಂಟೆಗೆ ಬರ್ತೀನಿ ಅಂದರೆ ಅಬ್ರಹಾಂ ಲಿಂಕನ್ ಅಷ್ಟು ಗಂಟೆಗೆ ಹೋಗಿ ಕೂತ್ಕೊಂಡಿದ್ದಾನೆ ಆ ಊಟದ ಟೇಬಲ್ ಮುಂದೆ. ಆತ ಊಟ ಎಲ್ಲ ರೆಡಿಯಾಗಿದೆ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮೆಲ್ಲಗೆ ಆ ಕಮಾಂಡರ್ ಜೇಬಿನಿಂದ ಡ್ರಿಂಕ್ಸ್ ಬಾಟ್ಲಿ ತೆಗೆದು ಮುಂದಿಟ್ಟು, ಸಾರ್ ತಗೊಳ್ಳಿ ಸಾರ್, ಇಬ್ಬರು ಸೇರಿ ಕುಡಿಯೋಣ ಸಾರ್, ಇಬ್ಬರು ಸೇರಿ ಡ್ರಿಂಕ್ಸ್ ಮಾಡೋಣ ಸಾರ್ ಅಂದಿದ್ದಾನೆ. ಅಬ್ರಹಾಂ ಲಿಂಕನ್ ಪಕ್ಕಕ್ಕೆ ಸಾರಿಸಿ, ಸ್ವಾರಿ ನಾನು ಮುಟ್ಟಲ್ಲ ಅಂದಿನಿ, ನನಗೆ ಅಭ್ಯಾಸ ಇಲ್ಲ ಅಂದಾನ. ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಜೇಬಿನಿಂದ ಸಿಗರೆಟ್ ಪ್ಯಾಕ್ ತೆಗೆದು, ಸಾರ್ ತಗೊಳ್ಳಿ ಸಾರ್, ಸಿಗರೆಟ್ ಸೇದನ ಅದನ್ನು ಪಕ್ಕಕ್ಕೆ ಸರಿಸಿ, ಸ್ವಾರಿ ನನಗೆ ಅಭ್ಯಾಸ ಇಲ್ಲ ಅಂದಾನ. ಏನು ಸಾರ್, ಡ್ರಿಂಕ್ಸ್ ಮಾಡಂದ್ರು ಅಭ್ಯಾಸ ಇಲ್ಲ ಅಂತೀರಾ, ಸಿಗರೆಟ್ ಸೇದ್ರು ಅಂದರೆ ಅಭ್ಯಾಸ ಇಲ್ಲ ಅಂತೀರಾ? ಹೌದು, ನನಗೆ ಅಭ್ಯಾಸ ಇಲ್ಲ. ಆದರೆ ಇದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಾಯಿ ಮರಣಕರವಾದ ಹಾಸಿಗೆಯಲ್ಲಿ ಬಿದ್ದು ಇನ್ನೇನು ಕೆಲವು ಕ್ಷಣದಲ್ಲಿ ನಮ್ಮ ತಾಯಿ ಕಣ್ಣು ಮುಚ್ಚುತ್ತಾಳೆ ಅನ್ನುವ ಸಂದರ್ಭದಲ್ಲಿ ನಮ್ಮ ತಾಯಿ ನನ್ನ ಹತ್ರ ಕರೆದು ಒಂದು ಮಾತು ಕೇಳ್ತಾಳೆ, ನಿನ್ನ ಜೀವನದಲ್ಲಿ ಎಂದೂ ಕೂಡ ದುಶ್ಚಟಗಳ ಸಾವಾಸಕ್ಕೆ ಹೋಗಲ್ಲ, ನಾನು ಕ್ರಿಸ್ತನಿಗೋಸ್ಕರ ಕೊನೆಯವರೆಗೂ ಪರಿಶುದ್ಧನಾಗಿ ನಾನು ಜೀವಿಸ್ತೇನೆ ಅಂತ ನನಗೆ ಮಾತು ಕೊಡಂತ ಕೇಳಿದಾಳೆ. ಅವತ್ತು ನಾನು ಸಣ್ಣವನಿದ್ದಾಗ ನಮ್ಮ ತಾಯಿ ಕೈಯಲ್ಲಿ ಕೈ ಹಾಕಿ ಒಂದು ತೀರ್ಮಾನ ತಗೊಂಡು ಒಂದು ಪ್ರಮಾಣ ಮಾಡಿದ್ದೀನಿ, ನನ್ನ ಪ್ರಾಣ ಹೋಗೋವರೆಗೂ ನನ್ನ ಜೀವನದಲ್ಲಿ ಎಂದು ಕೂಡ ನಾನು ದುಶ್ಚಟಗಳ ಕಡೆ ಕಣ್ಣೆತ್ತಿ ನೋಡಲ್ಲ, ಮುಟ್ಟಲ್ಲ, ನಾನು ದೇವರಿಗಾಗಿನೇ ಜೀವಿಸ್ತೇನಂತ ಅವತ್ತು ತೀರ್ಮಾನ ಮಾಡಿದ್ದೀನಿ. ಇವತ್ತಿನವರೆಗೂ ಆ ತೀರ್ಮಾನ ನನ್ನ ತಾಯಿಗೆ ಕೊಟ್ಟ ಮಾತನ್ನು ನಾನು ಕಾಪಾಡಿಕೊಂಡು ಬರ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನು ಗೊತ್ತಾ,
ಆ ಚಿಕ್ಕ ವಯಸ್ಸಲ್ಲಿ ಅಬ್ರಾಹಂ ಲಿಂಕನ್ ಮಾಡಿದಂಥ ತೀರ್ಮಾನ ಅದರಿಂದ ಜರುಗಿದ್ದೇನು ಗೊತ್ತಾ? ಒಂದು ದಿನ ಆ ತೀರ್ಮಾನ ದೇವ್ರು ನೋಡಿ ಅಮೇರಿಕ ದೇಶಕ್ಕೆ ಪ್ರೆಸಿಡೆಂಟ್ ಆಗಿ ದೇವ್ರು ಮಾಡಿದ್ದಾರೆ. ಆಮೇನ್, ಹಲ್ಲೆಲೂಯ. ಇವಾಗ ಒಂದು ಮಾತು ಹೇಳ್ತೀನಿ ರೀ, ಹಲ್ಲೆಲೂಯ. ನಾನು ದೇವರಿಗಾಗಿ ಜೀವಿಸ್ತೇನಂತ ತೀರ್ಮಾನ ಮಾಡೋರ್ನ, ನಾನು ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನಂತ ತೀರ್ಮಾನ ಮಾಡೋರ್ನ, ನಾನು ಪರಿಶುದ್ಧನಾಗಿ ಜೀವಿಸ್ತೀನಂತ ತೀರ್ಮಾನ ಮಾಡೋರ್ನ, ನಾನು ಏನು ತೀರ್ಮಾನ ಮಾಡ್ತೀನೋ ಆ ತೀರ್ಮಾನದ ಪ್ರಕಾರನೇ ನಾನು ಬದುಕ್ತೀನಂತ ತೀರ್ಮಾನಿಸೋರ್ನ ಬರುವ ದಿನಗಳಲ್ಲಿ ನನ್ನ ದೇವರು ಆಶ್ಚರ್ಯಕರವಾಗಿ ಮೇಲೆ ತರುವ ದೇವರಾಗಿದ್ದಾನೆ. ರಕ್ತ ಕುಸುಮ ರೋಗಿಗೆ ಹೆಂಗ್ ಗೊತ್ತಾಯಿತು ಯೇಸು ಕ್ರಿಸ್ತನ ಗುಣಪಡಿಸ್ತಾನಂತ? ರಕ್ತ ಕುಸುಮ ರೋಗಿ ಹೆಂಗ್ ಗೊತ್ತಾಯ್ತು ಯೇಸು ಕ್ರಿಸ್ತನ ಸ್ವಸ್ಥ ಮಾಡ್ತಾನಂತ? ರಕ್ತ ಕುಸುಮ ರೋಗಿ ಹೆಂಗ್ ಗೊತ್ತಾಯ್ತು ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡ್ತಾನಂತ? ಹೆಂಗ್ ಗೊತ್ತಾಯ್ತು ಗೊತ್ತಾ? ಯಾರೋ ಒಬ್ರು ಹೇಳಿದ್ರು ಆಕೆಗೆ ಯೇಸು ಕ್ರಿಸ್ತನು ಆತನ ಅದ್ಭುತಗಳನ್ನು ಮಾಡುವ ದೇವರು, ಸ್ವಸ್ಥತೆಗಳನ್ನು ಮಾಡುವ ದೇವರು, ಬಿಡುಗಡೆ ಕಾರ್ಯಗಳನ್ನು ಮಾಡುವ ದೇವರು ಅಂತ ಯಾರೋ ಒಬ್ರು ಹೇಳಿದ್ರು. ಅವಾಗ ಗೊತ್ತಾಯ್ತು ರಕ್ತ ಕುಸುಮ ರೋಗಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಒಬ್ರು ಹೇಳಿದ್ದಕ್ಕೆ ಗೊತ್ತಾಯ್ತು ಯೇಸು ಸರ್ವಶಕ್ತನು ಅದ್ಭುತಗಳನ್ನು ಮಾಡುವ ದೇವರಂತ. ಇವತ್ತು ಕೂಡ ಯೇಸು ಕ್ರಿಸ್ತನ ಬಗ್ಗೆ, ಆತನ ಸುವಾರ್ತೆ, ಆತನ ಮಾಡುವಂಥ ಅದ್ಭುತಗಳು ಅನೇಕರಿಗೆ ಗೊತ್ತಾಗಬೇಕಂದ್ರೆ ಯಾರೋ ಒಬ್ರು ಹೇಳಬೇಕು, ಯಾರೋ ಒಬ್ರು ಹೇಳಬೇಕು ಸುವಾರ್ತೆ. ಅವಾಗ ಅವ್ರಿಗೆ ಗೊತ್ತಾಗದ, ಅಲ್ಲಿವರೆಗೆ ಅವ್ರಿಗೆ ಗೊತ್ತಾಗಲ್ಲ. ನಿನಗೆ ಹೆಂಗೆ ಗೊತ್ತಾಯಿತು ಸುವಾರ್ತೆ? ಯಾರೋ ಒಬ್ರು ನಿನಗೆ ಹೇಳಿದ್ರು ಅದಕ್ಕೆ ಗೊತ್ತಾಯಿತು. ಹಾಗಾದ್ರೆ ಯಾರು ಹೇಳ್ಬೇಕು ಸುವಾರ್ತೆನ? ಯಾರು ಸುವಾರ್ತೆ ಹೇಳ್ಬೇಕಂದ್ರೆ ಆತನ ಮಗನಾಗಿ ಆತನ ಮಗಳಾಗಿ ಆರಿಸಿಕೊಂಡಂತ ನಾನು ನೀವುಗಳೇ ಆತನ ಕುರಿತಾಗಿ ಸಾಕ್ಷಿ ಹೇಳಬೇಕು. ದೇವರು ನಿನ್ನ ಜೀವನದಲ್ಲಿ ಏನು ಮಾಡಿದನಂತ ಸಾಕ್ಷಿ ಹೇಳಬೇಕು. ದೇವರು ನಿನ್ನ ಜೀವಿತದಲ್ಲಿ ಎಂಥ ಅದ್ಭುತಗಳು ಮಾಡಿದನಂತ ಸಾಕ್ಷಿ ಹೇಳಬೇಕು. ದೇವರು ನಿನ್ನ ಜೀವಿತದಲ್ಲಿ ಹೇಗೆ ಸ್ವಸ್ಥತೆಯನ್ನು ದೇವ್ರು ಮಾಡಿದನಂತ ಅನೇಕರಿಗೆ ಹೇಳಬೇಕು. ದೇವ್ರು ಹೇಗೆ ನಿಮ್ಮ ಜೀವಿತದಲ್ಲಿ ಮೇಲುಗಳನ್ನು ಮಾಡ್ದಂತ ನೀವು ಹೋಗಿ ಹೇಳ್ಬೇಕು ಅವ್ರಿಗೆ. ದೇವ್ರು ಹೆಂಗೆ ನಿಮಗೆ ಆಶ್ಚರ್ಯವಾಗಿ ಸಹಾಯ ಮಾಡಿದಂತ ಅನೇಕರಿಗೆ ನೀವು ಹೇಳಬೇಕು. ದೇವರು ಹೆಂಗೆ ನಿಮ್ಮನ್ನು ಆಶ್ಚರ್ಯವಾಗಿ ಆ ದುಶ್ಚಟಗಳಿಂದ, ಪಾಪಗಳಿಂದ, ಆ ಅಂಧಕಾರದಿಂದ ಹೊರಗೆ ತಂದಂತ ನೀವು ಅನೇಕರಿಗೆ ಹೋಗಿ ಹೇಳಬೇಕು. ದೇವರು ಹೆಂಗೆ ನಿಮ್ಮನ್ನು ಹಂತವಾಗಿ ಮೇಲೆ ತಂದನು ಅಂತ ಅನೇಕರಿಗೆ ಹೋಗಿ ನೀವು ಹೇಳಬೇಕು ಸಾಕ್ಷಿನ. ದೇವರು ಮಾನವರ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತನು ಪ್ರಾಣ ಕೊಡುವಾಗ ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟುವಂತ ಹೋಗಿ ಅವರಿಗೆ ತಿಳಿಸ್ಬೇಕು. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನಗಾಗಿ ನಿಮಗಾಗಿ ಏನು ಮಾಡಿದ್ದಾನೆ ಅಂತ ಕೂಡ ಅನೇಕರಿಗೆ ತಿಳಿಸ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದ್ರ ಜೊತೆಯಲ್ಲಿ ಯೇಸು ಸತ್ತು ತಿರುಗಿ ಲೋಕಕ್ಕೆ ವಾಪಸ್ ಬರ್ತಾನೆ, ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಕೂಡ ಅವರಿಗೆ ನಾವು ತಿಳಿಸ್ಬೇಕು. ಹೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ. ಯಾರೋ ಒಬ್ರು ಹೇಳಿದ್ದಕ್ಕೆ ನಿನಗೆ ಗೊತ್ತಾಯ್ತು. ಅದೇ ತರ ನೀನು ದೇವರು ನಿನಗೆ ಮಾಡಿದಂಥ ಸಾಕ್ಷಿ, ದೇವ್ರು ನಿನಗೆ ಮಾಡಿದಂಥ ಅದ್ಭುತ, ದೇವ್ರು ನಿನಗೆ ಮಾಡಿದಂಥ ಸ್ವಸ್ಥತೆ, ದೇವ್ರು ನಿನಗೆ ಮಾಡಿದಂಥ ಉಪಕಾರ, ದೇವ್ರು ನಿನಗೆ ಮಾಡಿದಂಥ ಸಾಕ್ಷಿನ ಅನೇಕರಿಗೆ ಹೋಗಿ ಹೇಳುವಾಗ ರಕ್ತ ಕುಸುಮ ರೋಗಿ ಹೆಂಗೆ ದೇವರ ಹತ್ರ ಬಂದ್ಲು ಹಂಗೆ ಅನೇಕರು ದೇವರ ಹತ್ರ ಬರ್ತಾರೆ. ಒಂದು ಮಾತು ಹೇಳ್ತೀನಿ ರೀ, ಯಾವುದಾದ್ರೂ ಒಂದು ಶಾಪಲ್ಲಿ ಒಂದು ಫ್ಯಾನ್ ತಂದ್ರೆ ಫ್ಯಾನ್ಗಳು ಚೆನ್ನಾಗಿ ಸಿಗ್ತಾವಂತ ಹೇಳಲಿಕ್ಕೆ ಬಾಯಿದೆ. ದೇವರು ನಿನ್ನ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು ಹೇಳಲಿಕ್ಕೆ ಬಾಯಿಲ್ವಾ? ಇಂಥ ಶಾಪಲ್ಲಿ ಬಟ್ಟೆಗಳು ಚೆನ್ನಾಗಿ ಸಿಗ್ತಾವಂತ ಹೇಳಕ್ ಬಾಯಿದೆ. ಆದರೆ ದೇವರು ನಿನ್ನ ಜೀವಿತದಲ್ಲಿ ಮಾಡಿದಂಥ ಸ್ವಸ್ಥತೆ ಹೇಳಲಿಕ್ಕೆ ಬಾಯಿಲ್ವಾ? ಇಂಥ ಹೋಟ್ಲಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಊರೆಲ್ಲ ಸಾರ್ಲಿಕ್ಕೆ ಬಾಯಿದೆ. ಆದರೆ ದೇವರು ನಿನ್ನ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನ ಸಾರ್ಲಿಕ್ಕೆ ಬಾಯಿಲ್ವಾ? ಎಂಥ ಜನರಿ ನೀವು! ಇಂಥ ಬಂಗಾರದ ಅಂಗಡಿಯಲ್ಲಿ, ಇಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಬಂಗಾರ ಚೆನ್ನಾಗಿ ಸಿಗುತ್ತೆ ಅಂತ ಅವರು ಪ್ರಚಾರ ಮಾಡ್ರಿ ಅಂತ ಹೇಳಿಲ್ಲ ಅಂದ್ರು ಊರೆಲ್ಲ ಪ್ರಚಾರ ಮಾಡಕ್ ಬಾಯಿದೆ.
ಆದರೆ ನಿನಗಾಗಿ ನನಗಾಗಿ ಲೋಕದ ಎಲ್ಲ ಮಾನವರ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಿನ್ನನ್ನು ನರಕದಿಂದ ತಪ್ಪಿಸಿ ನಿನಗೆ ನಿತ್ಯ ಜೀವ ಕೊಟ್ಟಂತ ಆ ಬಂಗಾರದಂತ ಏಸಯ್ಯ ಕುರಿತಾಗಿ ಹೇಳಲಿಕ್ಕೆ ಬಾಯಿಲ್ವಾ? ಎಂತ ಜನರಿ ನೀವು. ರೋಮ 10:14 ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದೆಲ್ಲಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅಂದರೆ ಸಾರಿ ನೀನು ಹೇಳಲಿಲ್ಲ ಅಂದರೆ ಜನ ಹೆಂಗೆ ಕೇಳ್ತಾರೆ? ಸಾರುವವರು ಕಳಿಸಲ್ಪಡದೆ ಅಂದರೆ ನೀನು ಹೋಗದೇ ಇದ್ದರೆ ಹೇಳಲಿಕ್ಕೆ ಹೆಂಗೆ ಸಾರಕ್ಕಾಗುತ್ತೆ ಅಂತ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸಹೋದರ ಸಹೋದರಿ, ಯಾರೋ ಒಬ್ರು ಹೇಳಿದಕ್ಕೆ ರಕ್ತಕುಸುಮ ರೋಗಿ ಬಂದ್ಲು. ನಾನೊಂದು ಮಾತು ಹೇಳ್ತೀನಿ, ದೇವ್ರು ನಿಮ್ಮ ಜೀವಿತದಲ್ಲಿ ಮಾಡಿದ ಸಾಕ್ಷಿನ ನೀವು ಹೇಳಲಿಕ್ಕೆ ರೆಡಿ ಆದರೆ ರಕ್ತಕುಸುಮ ರೋಗಿ ಬಂದಂಗೆ ಎಷ್ಟೋ ಜನ ದೇವರ ಆಲಯಕ್ಕೆ ಬರ್ತಾರೆ, ಎಷ್ಟೋ ಜನ ದೇವರ ಆಲಯಕ್ಕೆ ಬರ್ತಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಯಾರೋ ಒಬ್ರು ಹೇಳಿದ್ದಕ್ಕೆ ರಕ್ತಕುಸುಮ ರೋಗಿ ದೇವರ ಹತ್ರ ಬಂದ್ಲು, ಅದ್ಭುತ ಹೊಂದಿಕೊಂಡ್ಲು, ರಕ್ಷಣೆ ಹೊಂದಿಕೊಂಡ್ಲು, ನಿತ್ಯ ಜೀವ ಹೊಂದಿಕೊಂಡ್ಲು. ಇವತ್ತು ಯಾರೋ ಒಬ್ಬರು ಆ ಜಾಗದಲ್ಲಿ ನಿಮ್ಮ ಹೆಸರು, ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಕುಟುಂಬ ರಕ್ಷಣೆಗೆ ಬಂತು. ಆಮೇಲೆ ಬರಲಿಲ್ಲಮ್ಮ. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಕುಟುಂಬ ರಕ್ಷಣೆಗೆ ಬಂತು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಈ ಫ್ಯಾಮಿಲಿ ರಕ್ಷಣೆಗೆ ಬಂತು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಅಕ್ಕ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಅಣ್ಣ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಬ್ರದರ್ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಸಿಸ್ಟರ್ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಸಾರ್ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಮೇಡಮ್ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ಅಧಿಕಾರಿ ರಕ್ಷಣೆಗೆ ಬಂದರು. ನಾನು ಸುವಾರ್ತೆ ಹೇಳಿದ್ದಕ್ಕೆ ಆ ರಾಜಕೀಯ ವ್ಯಕ್ತಿ ರಕ್ಷಣೆಗೆ ಬಂದರು ಅಂತ ಹೇಳಿಕೊಳ್ಳುವಂಥ ಭಾಗ್ಯ ನಮಗೂ ಬರಬೇಕಂದ್ರೆ ನಾವು ಸುವಾರ್ತೆ ಹೇಳ್ಬೇಕ್ರಿ. ನಾವು ದೇವ್ರ ಪ್ರೀತಿ ಸಾರಬೇಕ್ರಿ. ದೇವರು ನಿಮಗೆ ಮಾಡಿದ ಸಾಕ್ಷಿ ನೀವು ಹೇಳ್ಬೇಕ್ರಿ. ಮಗನಿ ಮಗಳೇ, ಸೋದರ ಸೋದರಿ, ಇವತ್ತು ಎಷ್ಟೋ ಜನರಿಗೆ ದೇವ್ರ ಶಕ್ತಿ ಎಷ್ಟು ದೊಡ್ಡದೋ, ಆತನ ಕನಿಕರ, ಆತನ ದಯೆ ಎಷ್ಟು ಉನ್ನತವಾದದ್ದೋ ಎಷ್ಟೋ ಜನರಿಗೆ ತಿಳಿಯದೆ ಪಾಪ ನಿಸ್ಸಹಾಯಕರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಭಾಳ ಜನ ಕ್ರೈಸ್ತರು, ಭಾಳ ಜನ ವಿಶ್ವಾಸಿಗಳು, ಭಾಳ ಜನ ಸಭಾ ಹಿರಿಯರು, ಸಭಾ ನಾಯಕರು, ವಿಶ್ವಾಸಿಗಳು, ದೇವರ ಮಕ್ಕಳು ನಾವು ಒಂದೇ ರಕ್ಷಣೆ ಹೊಂದಿದ್ರೆ ಸಾಕೇಳಂತ ಒಂದು ಗೆರೆ ಗೀಚ್ಕೊಂಡು ತೃಪ್ತಿ ಪಡ್ತಿದ್ದಾರೆ. ನಾವೊಂದೇ ರಕ್ಷಣೆ ಹೊಂದಿವಲ್ಲ ಸಾಕು, ನಾವೊಂದೇ ನಂಬಿವಲ್ಲ ಸಾಕಂತೇಳಿ ಗೆರೆ ಗೀಚ್ಕೊಂಡು ತೃಪ್ತಿ ಪಡ್ತಾ ಇದ್ದಾರೆ. ಯಾರೊಬ್ರು ಕೂಡ ನಾವೊಂದೇ ರಕ್ಷಣೆ ಹೊಂದಿವಲ್ಲ ಸಾಕಂತ ಅವ್ರು ಕೂಡ ತೃಪ್ತಿ ಪಟ್ಟಿದ್ರೆ, ಗೆರೆ ಗೀಚ್ಕೊಂಡಿದ್ರೆ ನೀನು ಬರ್ತಿದ್ದೆ ದೇವ್ರ ಹತ್ರ, ಮೊದಲು ನಿನಗೆ ರಕ್ಷಣೆ ಸಿಕ್ತಿತ್ತಾ? ಗೆರೆ ಗೀಚ್ಕೊಳ್ಳೋ ವಿಷಯಕ್ಕೆ ಗೆರೆ ಗೀಚ್ಕೊಳ್ಳುವಲ್ರಿ. ನಾನು ಆ ಸರಾಯಿ ಕಡೆ ಕಣ್ಣೆತ್ತು ನೋಡಬಾರ್ದು, ಗೆರೆ ಹಾಕೋ. ಆ ಬಾಯ್ ಫ್ರೆಂಡ್ ಸವಾಸಕ್ಕೆ ನಾನು ಹೋಗ್ಬಾರ್ದು, ಗೆರೆ ಗೀಚ್ಕೋ. ಗರ್ಲ್ ಫ್ರೆಂಡ್ ಸವಾಸಕ್ಕೆ ಹೋಗ್ಬಾರ್ದು, ಗೆರೆ ಗೀಚ್ಕೋ. ಮೊಬೈಲ್ ಹುಚ್ಚಲ್ಲಿ ಹೆಚ್ಚು ಮುಳುಗಬಾರ್ದು, ಗೆರೆ ಗೀಚ್ಕೋ. ನನ್ನನ್ನು ಪಾಪಕ್ಕೆ ಪ್ರೇರೇಪಿಸುವಂಥ, ಪಾಪಕ್ಕೆ ದೇವ್ರ ಸ್ತೋತ್ರ ಒತ್ತಾಯ ಮಾಡುವಂಥ ಜನರ ಜೊತೆಗೂ ಹೋಗ್ಬಾರ್ದು, ಗೆರೆ ಗೀಚ್ಕೋ. ಗೀಚ್ಕೋಬೇಕಾದಂಥ ವಿಷಯಗಳಲ್ಲಿ ಗೀಚ್ಕೊಳ್ತಾ ಇಲ್ಲ, ಗೀಚ್ಕೋಬಾರ್ದ ವಿಷಯಗಳಲ್ಲಿ ಗೀಚ್ಕೊಳ್ತಾ ಇದೆಯಾ? ಗೆರೆ ಹಾಕೋ. ಯಾವುದಕ್ಕೆ ಹಾಕೋಬೇಕು ಅದು ಹಾಕೋ. ಆದರೆ ಸುವಾರ್ತೆ ಸಾರುವಂಥ ವಿಷಯದಲ್ಲಿ, ದೇವರು ನಿನಗೆ ಮಾಡಿದಂಥ ಸಾಕ್ಷಿನ ಹೇಳುವಂಥ ವಿಷಯದಲ್ಲಿ ಗೆರೆ ಗೀಚ್ಕೋಬೇಡ. ರಕ್ತ ಕುಸುಮ ರೋಗಿ ಏಸಯ್ಯ ಹತ್ರ ಬರುವಾಗ ಆಕೆ ಸಮಸ್ಯೆ ಎಲ್ಲ ತೀರೋಗಿದೆ. ನಮ್ಮ ಬ್ರಾಂಚ್ ಆರಾಧನೆಗೆ ಒಬ್ಬ ತಾಯಿ ಬಂದಿದ್ದಾರೆ, ಒಬ್ಬ ಸಹೋದರಿ. ನಿನ್ನೆ ಸಾಕ್ಷಿ ಹೇಳಿದರು. 15 ವರ್ಷದಿಂದ ಒಂದು ಕಡೆ ಅರತಲ್ಲೆವು 15 ವರ್ಷದಿಂದ ಆಸ್ಪತ್ರೆಗೆ ತೋರಿಸಿದ್ದಾರೆ, ಕಡಿಮೆ ಆಗಿಲ್ಲ. ಮೆಡಿಸಿನ್ ತಗೊಂಡಿದ್ದಾರೆ, ಕಡಿಮೆ ಆಗಿಲ್ಲ. ಆ ತಲ್ಲೆ ಹೋಗ್ಲಿಕ್ಕೆ ಜನ ಏನೇನು ಹೇಳ್ತಾರೆ ಎಲ್ಲ ಮಾಡಿದ್ದಾರೆ, ತಲ್ಲೆ ಹೋಗಿಲ್ಲ. ನಿಜ ರೀ. ಆದರೆ ಲಾಸ್ಟ್ ವಾರಗಳಲ್ಲಿ ಸುವಾರ್ಥ ಉಜ್ಜೀವನ ಕೂಟಗಳಿತ್ತು. ಸುವಾರ್ಥ ಉಜ್ಜೀವನ ಕೂಟಗಳಿಗೆ ಮೊದಲೇ ದಿನ ಬಂದಿದ್ದಾಳೆ, ವಾಕ್ಯ ಕೇಳಿದಾಳೆ. ಏಸಯ್ಯ
ನೀನು ಸರ್ವಶಕ್ತನಪ್ಪ, ನೀನು ಸ್ವಸ್ಥ ಮಾಡೋ ದೇವರಪ್ಪ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲಪ್ಪ, ನಿನಗೆಲ್ಲವೂ ಸಾಧ್ಯಪ್ಪ. 15-16 ವರ್ಷಗಳ ಕಾಲ ಇರುವಂಥ ಅರತಲ್ಲೋವಿನಿಂದ ಬಿಡುಗಡೆ ಮಾಡಪ್ಪ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಇಲ್ಲಿ ಸ್ಟೇಜ್ ಮೇಲೆ ಅಲ್ಲಿ ಹತ್ಕೊಂಡು ಪ್ರಾರ್ಥನೆ ಮಾಡಿದ್ದಾಳೆ. ನಿನ್ನೆ ಆಲಯದಲ್ಲಿ ಸಾಕ್ಷಿ ಹೇಳ್ತಾಳೆ, ಸಾರ್ ಫಸ್ಟ್ ಡೇ ಮೀಟಿಂಗ್ ಇತ್ತಲ್ವಾ, ನೀವು ಪ್ರೇಯರ್ ಮಾಡಿದ್ರಲ್ವಾ, ಈಗ ಸಾರ್ ನೀವು ಪ್ರೇಯರ್ ಮಾಡುವಾಗಲೇ ನಾನು ದೇವರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದೀನಿ. 15 ವರ್ಷ 16 ವರ್ಷಗಳಿಂದ ಇರುವಂಥ ಅರತಲೆನೋವು ಸಂಪೂರ್ಣ ದೇವ್ರು ಬಿಡುಗಡೆ ಮಾಡಿದನು ಸಾರ್, ಸಂಪೂರ್ಣ ದೇವ್ರು ವಾಸಿ ಮಾಡಿದನು ಸಾರ್. ಚಪ್ಪಾಳೆ ತಟ್ಟಿ ದೇವರಿಗೆ. ಮಗನ ಮಗಳೇ, ಸೋದರ ಸೋದರಿ, ಇವತ್ತು ನಿನ್ನ ರೋಗ ಏನಾದರೂ ಇರ್ಬೋದು, ನಿನ್ನ ಸಮಸ್ಯೆ ಏನಾದರೂ ಇರ್ಬೋದು, ನಿನ್ನ ಪರಿಸ್ಥಿತಿ ಏನಾದರೂ ಇರ್ಬೋದು, ನಿನ್ನ ಶೋಧನೆ ಏನಾದರೂ ಇರ್ಬೋದು, ಎಂಥ ಅನಾರೋಗ್ಯದಲ್ಲಿ ಬಂದಿರ್ಬೋದು, ಎಂಥ ಬಲಹೀನತೆಯಲ್ಲಿ ಬಂದಿರ್ಬೋದು, ಡಾಕ್ಟ್ರುಗಳು ಕೈಯಲ್ಲಿ ಕೂಡ ವಾಸಿಯಾಗದಿರುವಂಥ ಅನಾರೋಗ್ಯದಲ್ಲಿ ಬಂದಿರ್ಬೋದು. ಆಮೇನ್. ಇವತ್ತು యేసయ్య ಹತ್ರ ಬಾ, యేసయ్య ಮೇಲೆ ನಂಬಿಕೆ ಇಡು. ಆತನು ಶಾರೀರಿಕವಾಗಿಯೂ ನಿಮ್ಮನ್ನು ಸ್ವಸ್ಥ ಮಾಡ್ತಾನೆ, ಆತ್ಮಿಕವಾಗಿಯೂ ನಿಮ್ಮನ್ನು ಸ್ವಸ್ಥ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರ. ರಕ್ತ ಕುಸುಮ ರೋಗಿಯ ಜೀವಿತದಿಂದ ಧ್ಯಾನಿಸಬೇಕಾದ ಅಂಶಗಳು. ರಕ್ತ ಕುಸುಮ ರೋಗಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಮಾಜ ಹೊರಹಾಕಲ್ಪಟ್ಟಿತ್ತು, ದೇವರು ಸ್ವಸ್ಥ ಮಾಡಿದ್ದಾನೆ. ದೇವರು ಸ್ವಸ್ಥ ಮಾಡಿದ ಮೇಲೆ ದೂರಾದ ಎಲ್ಲರೂ ಒಂದಾಗಿದ್ದಾರೆ. ಎರಡನೇದಾಗಿ యేసయ్య ಹತ್ರ ಬರ್ಬೇಕಂತ ತೀರ್ಮಾನ ಮಾಡಿಲ್ಲು. ಆ ಒಳ್ಳೆ ತೀರ್ಮಾನ 12 ವರ್ಷದ ರೋಗದಿಂದ ಆಕೆ ನಾವು ಬಿಡುಗಡೆ ಮಾಡಿದೆ. ನಾವು ಕೂಡ ಏನು ತೀರ್ಮಾನ ಮಾಡ್ತೀವೋ ಅದರ ಪ್ರಕಾರ ನಡೆದುಕೊಳ್ಳೋದನ್ನು ಕಲ್ತ್ಕೋಬೇಕು. ಮೂರನೇದಾಗಿ ಯಾರೋ ಒಬ್ಬರು యేసయ్య ಬಗ್ಗೆ ಹೇಳಿದ್ರೆ ಆಕೆಗೆ ದೇವರ ಹತ್ರ ಬಂದಳು. ನಾವು ಕೂಡ ಯಾರು యేసయ్య ಬಗ್ಗೆ ಹೇಳಬೇಕು? ಇವಾಗ ಆತನು ಆರಿಸಿಕೊಂಡ ಮಕ್ಕಳಾದ ನಾನು ನೀವುಗಳೇ ಅನೇಕರಿಗೆ ಸಾಕ್ಷಿ ಹೇಳಬೇಕು. ಯೇಸು ಏನು ಮಾಡಿದ ನಿನಗಂತ ಹೋಗಿ ಸಾಕ್ಷಿ ಹೇಳಬೇಕು. ನೀನು ನಾನೊಂದೇನು ರಕ್ಷಣೆ ಹೊಂದಿನಂತ ಗೆರೆ ಗೀಚ್ಕೊಂಡಿರಬಾರ್ದು. ಗೆರೆ ಗೀಚ್ಕೋಬೇಕಾದಂಥ ವಿಷಯಗಳಲ್ಲಿ ಗೆರೆ ಗೀಚ್ಕೋಬೇಕು, ಗೆರೆ ಗೀಚ್ಕೋಬಾರ್ದಂಥ ವಿಷಯಗಳಲ್ಲಿ ಗೆರೆ ಗೀಚ್ಕೋಬಾರ್ದು. ಕೊನೆಗೆ యేసయ్య ಆಕೆ ಸಮಸ್ಯೆನ ತೀರಿಸಿದನು. ನಿನ್ನ ಪ್ರತಿ ಸಮಸ್ಯೆನ ಈ ಸ್ವಸ್ಥತಾ ಪ್ರಾರ್ಥನೆಯಲ್ಲಿ ದೇವರು ಬಿಡುಗಡೆ ಮಾಡುವ ದೇವರಾಗಿದ್ದಾನೆ.